ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿನ ಜಾಗಗಳು ಅದು ಟೆಂಪಲ್ ಅಂತ ಹೇಳ್ತಾರೆ, ದೇವಸ್ಥಾನಗಳು ಅಂತ ಹೇಳ್ತಾರೆ. ಇಂಥ ದೇವಸ್ಥಾನದಲ್ಲಿ ಆಯ್ಕೆಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇವತ್ತು ಮಾಡಿರ್ತಕ್ಕಂಥ ವಿಚಾರ ನಮಗಿನ್ನ ಚೆಂದಾಗಿ ನಿಮ್ಮ ಪತ್ರಕರ್ತರಿಗೆ ಗೊತ್ತಿದೆ. ಹಂಗಾದರೂ ಕೂಡ ನಮಗೆ ಭಾಳ ಅನುಮಾನ ಕಾಡ್ತಾ ಇರೋದು ಏನು ಅಂತ ಹೇಳಿದರೆ, ಈ ಒಂದು ವಿಚಾರ ಹೊರಗಡೆ ಬಂದ ತಕ್ಷಣ ರಾಜ್ಯ ಸರ್ಕಾರ ಒಂದು SIT ಒಂದು ಕಮಿಟಿಯನ್ನು ನೇಮಿಸಿದ್ದಾರೆ. ಅದಕ್ಕೆ ಮುಂದೆ ಏನಪ್ಪ ಅಂತ ಹೇಳಿದ್ರೆ, ಚುನಾವಣೆಗೆ ಮುಂದೆ ವಾರಕ್ಕಿಂದನೇ ಇದೆಲ್ಲ ಕೂಡ ವಾರ 10 ದಿನಕ್ಕಿಂತಲೇ ಲೀಕೌಟ್ ಆಗಿತ್ತು. ಈಗಿರೋವಾಗ ಆತನ ಏಕೈಕಿ ಭಾರತ ದೇಶವನ್ನು ಬಿಟ್ಟು ಹೊರಗಡೆ ಹೋಗೋಕ್ಕೆ, ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗೋಕ್ಕೆ ಇದಕ್ಕೆ ಯಾರು ಸಹಕರಿಸಿದರು, ಅಥವಾ ಪೊಲೀಸ್ ಇಲಾಖೆ ಅಥವಾ ಗುಪ್ತದಳ ಅಷ್ಟೊಂದು ವೀಕ್ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡೋಕ್ಕೆ ಬಂದಾಗ, ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಅವ್ರ ಹೊರಗಡೆ ಹೋಗೋಕ್ಕೆ ಸಹಕರಿಸಿದ್ದಾವೆ ಅಂತ ಅನ್ನಿಸ್ತದೆ. ಹಂಗಾದರೂ ಕೂಡ ಏನು ಇವತ್ತು ಈ ಕಮಿಟಿಯನ್ನು ಮಾಡಿ ಕಮಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ, ಈ ಒಂದು ಇದನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ಸ್ವಾಗತಿಸ್ತೀವಿ, ಮತ್ತು ಕೂಡ ಅದನ್ನು ಅಭಿನಂದಿಸ್ತೀವಿ, ಸ್ವಾಗತಿಸ್ತೀವಿ. ಜೊತೆಯಲ್ಲಿ ಈ ಒಂದು ಸಿಂಗ್ ಅವ್ರು ಏನಿದ್ದಾರೆ, BK ಸಿಂಗು, ಆತ ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ನೇಮಿರೋಂಥ ಮನುಷ್ಯ, ಅಡಿಷನಲ್ DG ಚೀಫ್ ಅವರು. ಅದೇ ಥರ ಬಂದು SPಗಳು ಕೂಡ ಒಳ್ಳೆಯರಿದ್ದಾರೆ. ಅದೇ ಥರ ಬಂದು ಇವತ್ತು ಎಲ್ಲ ಕೆಲಸಗಳನ್ನು ಕೂಡ ಒಂದು ಸ್ವಲ್ಪ ಏನು ಇನ್ಪರ್ಸನೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಅನಿಸಿದೆ. ಯಾಕೆ ನಾವು 35-40 ವರ್ಷಗಳ ಕಾಲ ನಾವು ಇಡೀ ರಾಜ್ಯದಲ್ಲಿ ಅಥವಾ ಈ ಭಾಗದಲ್ಲೆಲ್ಲ ಕೂಡ ಹೋರಾಟ ಮಾಡತಕ್ಕಂಥ ಜನಗಳು. ಇದರ ಮಧ್ಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಏನು ಕುಮಾರಸ್ವಾಮಿ ಅವರು ಇದ್ದಾರೆ, ಮಾಜಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, ಈ ಜಾಗದಲ್ಲಿ ಅವರು ಲೋಕಸಭಾ ಮೆಂಬರ್ ಆಗಿದ್ದಂಥವ್ರು, ಹಾಲಿ ಇಲ್ಲೀಗ ಚನ್ನಪಟ್ಟಣದಲ್ಲಿ MLA ಆಗಿರ್ತಕ್ಕಂಥವ್ರು. ಅವರೆಲ್ಲೋ ಒಂದು ಕಡೆ ಈ ತನಿಖೆಯನ್ನು ಪೂರ್ತಿ ದಿಕ್ತಗಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ತಾರೆ ಅನಿಸ್ತಾ ಇದೆ. ಇವತ್ತು ಇದರಲ್ಲಿ ಯಾವತ್ತೂ ಕೂಡ ಜಾತಿ ಮತ್ತು ಧರ್ಮವನ್ನು ತರಬಾರ್ದು ಈ ಕೇಸಲ್ಲಿ. ಯಾಕಂದರೆ ಹೆಣ್ಮಕ್ಳಿಗಾಗಿರ್ತಕ್ಕಂಥದ್ದು 1000 ಜನ ಅಂತ ಹೇಳಿದ್ರೂ ಕೂಡ ಕನಿಷ್ಠ ಮೇಲ್ನೋಟ್ಕೊಂಡು 100 ಜನದನಕ್ಕೂ ಇದೆ ಅಂತಕ್ಕಂಥದ್ದು ಇವತ್ತು ಮೇಲ್ನೋಟ್ಕೊಂತು ಅನಿಸಿದೆ. ಈಗಿರೋವಾಗ ತನ್ನ ಸ್ವಂತ ಡಿಸ್ಟಿಕಲ್ಲಿ ಆಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಜನತಾ ಪಾರ್ಟಿನವರು, ಜನತಾ ದಳ ಎಸ್ನವರು ಯಾರ ಜೊತೆ ನಿಲ್ಲಬೇಕಾಗಿತ್ತು ಇವರು? ಯಾರಿಗಿವತ್ತು ಘೋರವಾದ ಅನ್ಯಾಯ ಆಗಿದೆ, ಯಾರಿವತ್ತು ತಪ್ಸ್ಕೊಂಡು ತಿರುಗ್ತಾವ್ರೆ, ಯಾರೂ ಪೊಲಿಟಿಷಿಯನ್ ಕೊಡೋಕ್ಕೆ ಧೈರ್ಯ ಕೂಡ ಇಲ್ಲ, ಯಾರು ಸಂಬಂಧಿಕರ ಮನೆಗೆ ಕೂಡ ಹೋಗೋಕ್ಕಾಗ್ದಂಗೆ ಇವತ್ತು ಹೆಣ್ಣುಮಕ್ಕಳು ತಪ್ಸ್ಕೊಂಡು ತಿರುಗ್ತಾ ಇದ್ದಾರೆ, ಇವತ್ತು ಪ್ರಾಣ ಭಯದಿಂದ ಅವರು ಭಯಪಡ್ತಾ ಇದ್ದಾರೆ. ಅಂಥವ್ರ ಜೊತೆಯಲ್ಲಿ ಇವರು ನಿಲ್ಲಬೇಕಾಗಿತ್ತು. ಯಾಕೆಂದರೆ ಒಂದು ಮಾಜಿ ಮುಖ್ಯಮಂತ್ರಿಗಳು, MP ಆಗಿದ್ದಂಥವ್ರು, ಒಂದು ರಾಜ್ಯದ ಅಧ್ಯಕ್ಷರು, ಒಂದು ಪಾರ್ಟಿ ಅಧ್ಯಕ್ಷರು, ಅದನ್ನು ಬಿಟ್ಟು ಅವ್ರು ಏನು ಭಾಷೆನ ಬಳಸ್ತಾರೆ? ಅವನು ಯಾವನೋ BK ಸಿಂಗ್ ಇದ್ದಾನಲ್ಲಯ್ಯ, ಅವಳು ಯಾರೋ DC ಇದ್ದಾಳಲ್ಲಪ್ಪ, ಅವಳ ಬಗ್ಗೆ ನನಗೆ ಗೊತ್ತಿಲ್ಲ, ಅವಳ ಗಂಡನ ಬಗ್ಗೆ ಏನು ಗೊತ್ತಿಲ್ವಾ? ಅದೇ ಥರ ಇನ್ಯಾರೋ ಒಬ್ಬ ಇವನಿದ್ದಾನಲ್ಲಯ್ಯ, ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಮತ್ತು ಅದೇ ಥರ ಈ ಬೆನ್ನು ಮೂಳೆ ಇಲ್ದಂಥ ಒಬ್ಬ ದಲಿತ ಹೋಮ್ ಮಿನಿಸ್ಟರ್ನ ಬೆನ್ನು ಮೂಳೆ ಇಲ್ದಂಥವನ್ನ ಅಂತಕ್ಕಂಥದ್ದು ಮಾತಾಡ್ತಾರೆ. ಅಂದರೆ ಇವ್ರು ದಾಟಿ ಏನು ಅನಿಸ್ತದೆ ಅಂದರೆ, ಸಂತ್ರಸ್ತರು ಏನಿದ್ದಾರೆ ಅವರು ಧೈರ್ಯದಿಂದ ಬಂದು ಕಂಪ್ಲೇಂಟನ್ನು ಕೊಡಬಾರ್ದು, ಪ್ರೆಸ್ನಲ್ಲಿ ಮಾತಾಡಬಾರ್ದು, ಅವರಿಂದ ಈ ಅಣ್ಣ ತಮ್ಮಂದಿರಿಗೆ ಇವರಿಗೆ ಯಾವುದೇ ರೀತಿ ಪನಿಷ್ಮೆಂಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಯೋಚನೆ ಮಾಡ್ತಾರೆ ಅಂತ ನಮಗೆ ಅನ್ನಿಸ್ತದೆ. ಆಮೇಲೆ ಈ ಏನು ಇವತ್ತು ಹಗರಣ ಇದು ನಡೆದಾಗ ಮೋದಿಯವರು ಕರ್ನಾಟಕದಲ್ಲೇ ಇದ್ದರು, ಅಮಿತ್ ಶಾನ ಕೂಡ ಕರ್ನಾಟಕದಲ್ಲೇ ಇದ್ದರು. ಆ ಮೋದಿಯವರ ಸ್ಲೋಗನ್ಸ್ ಏನಿದೆ, ಬೇಟಿ ಬಚಾವ್ ಬೇಟಿ ಪಡೋ, ಹೆಣ್ಮಗಳನ್ನು ಬಚಾವ್ ಮಾಡಿ ವಿದ್ಯಾವಂತರಾಗಿ ಅವರು ಮುಂದುವರಿಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ದರೂ ಕೂಡ ದೇವರಾಜೇಗೌಡ ಹೇಳ್ತಾನೆ, ನಾನು ಹಿಂದೆನೇ ಲೆಟರ್ ಬರೆದಿದೆ ಪ್ರಧಾನಮಂತ್ರಿಗೆ, ಹೋಮ್ ಮಿನಿಸ್ಟ್ರಿಗೆ, BJP ಅಧ್ಯಕ್ಷರಿಗೆ ಅಂತ ಹೇಳಿ. ಮತ್ತು ಲೆಟ್ರೆಲ್ಲ ಬರೆದು ವಿಚಾರಗಳೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ಅಂಥ ವ್ಯಕ್ತಿಗೆ ಇವರು B ಫಾರಮನ್ನು ಕೊಟ್ಟರು? ಅದೇ ರೀತಿ ಒಂದು ಇವರು ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ ಯಾರು ಒಬ್ಬ ಪ್ರವೀಣ್ ಶೆಟ್ಟಿ, ಅಲ್ಲಿ ಇವನು ರಾಕೇಶ್ ಶೆಟ್ಟಿ, ಪವರ್ TV, ಅವ್ರು ಹೇಳ್ತಾರೆ, ಇಲ್ಲ ಈ ಮುಂದೆನೇ ಎಲೆಕ್ಷನಿಗೆ ಮುಂದೆನೇ ನನ್ನ ಕಡೆ ಕುಮಾರಸ್ವಾಮಿ ಮಾತಾಡಿದರು, ನಾನು ಕೂಡ ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲ ಇದೆಲ್ಲ ನನಗೆ ಗೊತ್ತಿದೆ, ನನ್ನ ಕಡೆ ಕೂಡ ಕಾಪಿ ಇದೆ ಅಂತೇಳಿ ಹೇಳಿದರು 7 ತಿಂಗಳು ಮೊದಲೇ, ಅಥವಾ ನನ್ನ ಹತ್ರ ಈಗ ಮಾತಾಡಿಲ್ಲ, ಅಥವಾ ನನ್ನ ಹತ್ರ ಕಾಪಿ ಇಲ್ಲ ಅಂತ ಅವರು ಓಪನ್ನಾಗಿ ಹೇಳಿ ನಾನು ಹತ್ರ ರಿಲೀಸ್ ಮಾಡ್ತೀನಿ ಅಂತಕ್ಕಂಥದ್ದು ಮಾತು ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ನಮ್ಗೆ ಅನಿಸೋದು ಏನು ಅಂತಂದರೆ, ಈ ಕುಮಾರಸ್ವಾಮಿ ಇಡೀ ತನಿಖೆಯನ್ನು ದಿಕ್ಕು ತಪ್ಪಿಸೋಂಥದ್ದು, ಅದು 2019ರಲ್ಲಿ 18ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೂಟ್ ಕೇಸವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ನಮ್ಮ ಪಾರ್ಟಿಗೆ ಅಂತ ಹೇಳಿದ್ದೆ. ಇದೇ ಭವಾನಿ ಮೇಡಮ್ ಹೇಳಿದ್ರು, ಇವತ್ತನೂ ಹೇಳಿದ್ದ, ಯಾರು MP ಇದ್ದಾನಲ್ಲ, ಅಲ್ಲ ರೇವಣ್ಣನ ಮಗಳಿಗೆ ಪ್ರಜ್ವಲ್ ರೇವಣ್ಣ ಕೂಡ ಹೇಳಿದ್ದ. 2019ರಲ್ಲಿ ಕೂಡ 19 ಕೂಡ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ದೇವೇಗೌಡರ ಮೇಲೆ ಭಾಳ ಪ್ರೆಷರನ್ನು ಹಾಕಿ
ಆ ಒಂದು ಎಂ ಪಿ ಟಿಕೆಟ್ನವ್ರು ಕಿತ್ಕೊಂಡಿದ್ರು ಅಲ್ಲಿಂದ. ಆಗ ತುಮಕೂರಿಗೆ ಹೋಗಿದ್ದು ದೇವೇಗೌಡರು. ಹಾಗಾಗಿ ಈ ಕುಮಾರಸ್ವಾಮಿ ಮಗ ಕೂಡ ಇಲ್ಲಿ ಸೋತ ಎಲ್ಲಿ ಮಂಡ್ಯದಲ್ಲಿ. ಅವನಿಗೆ ರಾಜಕೀಯದ ನೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಡೀ ಒಂದು ಇದ್ರ ಹಿಂದೆ ಮುಂದೆ ಇವರು ದಿಕ್ತಪ್ಸಕ್ಕೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಚಳವಳಿ ಮಾಡ್ಯವ್ರೆ, ತಾಲೂಕು ಮಟ್ಟದಲ್ಲಿ ಮಾಡ್ಯವ್ರೆ, ಸ್ಟೇಟಲ್ಲಿ ಮಾಡಿದ್ದಾರೆ. ಹೆಂಗೆ ಇವ್ರಿಗೊಂದು ಮರಲಿಟಿ ಬೇಡವಾ, ಒಂದು ಜವಾಬ್ದಾರಿ ಅಂತ ಬೇಡವಾ? ಒಂದು ಪಾರ್ಟಿ ನಡೆಸ್ತಕ್ಕಂಥ ಜನರಿಗೆ ನೂರಾರು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿ ದೌರ್ಜನ್ಯ ದಬ್ಬಾಳಿಕೆ ನಡೆದಿರೋದು, ಬೀದಿಗಳಲ್ಲೂ ಕೂಡ ಆ ಫ್ರೆಂಡು ಓಡಾಡ್ತಂಥ ಸಂದರ್ಭದ್ದು ಇದ್ದಾಗ ಕೂಡ ಯಾರ ಜೊತೆ ನಿಲ್ಲಬೇಕು? ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನು ಬಿಟ್ಟು ಇವತ್ತು ಪಕ್ಷದ ಹೆಸರು ಹೇಳೋದು, ಜಾತಿ ಹೆಸರು ಹೇಳೋದು ಇದನ್ನು ಆಗಬಾರ್ದು. ಯಾರೇ ಒಬ್ಬ ಕೊಲೆ ಮಾಡಿದರೆ, ಅತ್ಯಾಚಾರ ಮಾಡಿದರೆ, ಮಾಡಬಾರ್ದು ಮಾಡಿದರೆ ಅವನ ಅಪರಾಧಿ ಆತನೇ ಹೊರತು ಯಾವುದೇ ಜಾತಿಗಾಗಲಿ ಯಾವುದೇ ಒಂದು ಧರ್ಮಕ್ಕಾಗಲಿ ಅವನು ಸಂಬಂಧಪಡಲ್ಲ. ಅದರಿಂದ ಈ ತನಿಖೆಯಲ್ಲೂ ಕೂಡ CBI ಮತ್ತು BJP BJP ರಾಜ್ಯ ಯೂನಿಟರ್ ಏನು ಹೇಳ್ತಾವ್ರೆ, ಇದು CBI ಕೊಡಿ ಅಂತಾರೆ. CBI ಕೊಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇದು SITಯಲ್ಲಿರ್ತಕ್ಕಂಥ ಆಫೀಸರ್ಸೇ ಕರೆಕ್ಟಾಗಿದ್ದಾರೆ, ಅವ್ರನ್ನ ಕರೆಕ್ಟಾಗಿ ನಡೆಸಿ ನಿಜವಾದ ಅಪರಾಧಿಗಳಿಗೆ ಪನಿಷ್ಮೆಂಟ್ ಆಗಬೇಕು. ನೆನ್ನೆ ಕೂಡ ಕೋರ್ಟಲ್ಲಿ ಅವರಿಗೆ ಬೇಲ್ ಸಿಕ್ಕಿರೋದು ದುರದೃಷ್ಟಕರದ. ಯಾಕೆಂತ ಹೇಳಿದ್ರೆ ಆ ಕೇಸಲ್ಲಿರ್ತಕ್ಕಂಥ ಮೇಜರ್ ಅವತ ಮಗ ಈತ ಕೂಡ ಕೇಸಲ್ಲಿದ್ದಾನೆ, ಇನ್ನೂ 2-3 ಕೇಸ್ಗಳಿದ್ದಾವೆ. ಈಗಿರೋವಾಗ ಆ ಒಂದು ವಿಟ್ನೆಸ್ ಮೇಲೆ ಭಾಳಷ್ಟು ಇವರು ಪ್ರೆಷರ್ ಹಾಕಿ ವಿಟ್ನೆಸ್ಲಿರ್ತಕ್ಕಂಥವ್ರ ಮೇಲೆ ಇದನ್ನು ದಾರಿ ತಿಪ್ಸಕ್ಕಂಥ ಕೆಲಸಗಳು ಕೂಡ ಮಾಡ್ತಾರೆ ಅಂತ ನಮಗೆ ಈ ಸಂದರ್ಭದಲ್ಲಿ